ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ಸಹಾಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಳ್ಳೆಯ ದೇವರು, ಯೆಹೋವನು ಒಳ್ಳೆಯವನು, ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. ಜಕರ್ಯ 9ನೇ ಅಧ್ಯಾಯ 12ನೇ ವಚನ. ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ ಎರಡಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ. ಎಷ್ಟು? ಎರಡಷ್ಟು ಸುಖವನ್ನು ದಯಪಾಲಿಸುವೆನು. ಹಲ್ಲೆಲೂಯಾ. ನಿಮಗೆ ಎರಡಷ್ಟು ಸುಖವನ್ನು ದಯಪಾಲಿಸುವೆನು ಅಂತ ದೇವರಿಗೆ ಸ್ತೋತ್ರ. ಎರಡು, ಒಂದು ನಿರೀಕ್ಷೆ ಆಗಿರ್ತಾರೆ ದೇವರಿಗೆ ಸ್ತೋತ್ರ. ನೀವೆಲ್ಲ ಕುಗ್ಗಿಕೊಂಡು ಹೋಗಿರ್ತೀರಿ, ನೊಂದುಕೊಂಡಿರ್ತೀರಿ, ಮನಸ್ಸಲ್ಲಿ ಕೆಲಸ ಆಗವಲ್ದು, ಅದಕ್ಕೆ ನಿಂತದ ನಮ್ಮ ಕೆಲಸ. ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕಾಗವಲ್ದು ದೇವರಿಗೆ ಸ್ತೋತ್ರ. ಇದ್ರ ಸಲಿಗೆ ಆಗಿಲ್ಲ ಇಷ್ಟು ದಿವಸ. ನಿಮಗೆ ಎರಡಷ್ಟು ಸುಖವನ್ನು ಕೊಡಕತ್ತಾನ. ಹಲ್ಲೆಲೂಯಾ. ಎರಡಷ್ಟು ದೇವರು ಸುಖವನ್ನು ಕೊಡಕತ್ತಾನ. ದೇವರಿಗೆ ಸ್ತೋತ್ರ. ಕಷ್ಟ ಅನುಭವಿಸಿರಿ ದೇವರಿಗೆ ಸ್ತೋತ್ರ. ಕಷ್ಟದಾಗ ದೇವರು ನಿಮಗೆ ಜೊತೆಗಿದ್ದ, ಶಾಂತಿ ಇತ್ತು, ಸಮಾಧಾನ ಇತ್ತು. ದೇವರಿಗೆ ಸ್ತೋತ್ರ. ಆ ಕಷ್ಟ ಪರಿಹಾರ ಆಯ್ತು. ಈಗ ಎರಡಷ್ಟು ಸುಖ ಕೊಡಕತ್ತಾನ. ಆ ಸುಖ ನಿನಗೆ ಆದ, ಆ ಸುಖ ನಿನ್ನ ಕುಟುಂಬಕ್ಕಾದ, ಆ ಸುಖ ನಿನ್ನ ಮಕ್ಕಳಿಗಾದ, ನಿನ್ನ ಯಜಮಾನನಿಗೆ, ನಿನ್ನ ಮನೆಯವರಿಗೆ, ನಿನ್ನ ತಂದೆ ತಾಯಿಗೆ ಸಂತೋಷದ ಸುಖ ಕೊಡಕತ್ತಾನ. ಆಗ್ಲಾರ್ದ ಕೆಲ್ಸಗಳು ಆಗ್ಲಕತ್ತವಲ್ಲ, ದೇವರಿಗೆ ಸ್ತೋತ್ರ. ಅಷ್ಟು ಸಂತೋಷ ನಿಮಗೆ ಬರಕತ್ತದ. ಆ ಸುಖ, ಶಾಂತಿ, ಸಮಾಧಾನ ಬರಕತ್ತದ. ಆಮೇಲೆ ಹಲ್ಲೆಲೂಯಾ. ಎರಡಷ್ಟು ಕೊಡಕತ್ತಾನ ದೇವರ ಮಕ್ಕಳೇ. ಈಗಿನ ಜನರೇಷನ್ದಾಗ, ಈಗಿನ ಕಾಲದಲ್ಲಿ ನಾವು ನೋಡ್ತಿದೀವಿ, ಒಂದು ಸುಖ ಸಿಗಕ್ಕ ಎಷ್ಟು ಕಷ್ಟ ಪಡ್ತೀವಿ ನಾವು. ಯಾರು ನಮ್ಮ ಸುಖ ಕಿತ್ಕೊಂಡು ಹೋಗಿರ್ತದ, ಶೈತಾನ್ ಕರ್ಸ್ಕೊಂಡು ಹೋಗಿರ್ತದ, ಶೈತಾನ ಒಳಗಾಗಿ ಕೆಸಿ ಎಲ್ಲ ಸುಖ ಶಾಂತಿ ಕಳ್ಕೊಂಡ್ಬಿಟ್ಟಿರ್ತೀವಿ. ದೇವರಿಗೆ ಸ್ತೋತ್ರ. ದೇವರು ಆ ಶೈತಾನ ಕೈಯಗಳಿಂದ ಬಿಡಿಸಿ ತನ್ನ ರಕ್ತದಲ್ಲಿಂತ ಬಿಡುಗಡೆ ಕೊಟ್ಟು ಎರಡಷ್ಟು ಸುಖ ಕೊಡಕತ್ತಾನ ದೇವರಿಗೆ. ದೇವರಿಗೆ ಸ್ತೋತ್ರ. ಹೇಳ್ರಿ, ಪ್ರಾರ್ಥನೆ ಮಾಡ್ರಿ. ನನ್ನ ಸುಖ ದೇವರು ನನಗೆ ಕೊಟ್ಟ. ನನ್ನ ಸುಖ ಶೈತಾನನು ಕಸ್ಕೊಂಡು ಹೋಗಿತ್ತು, ನಮ್ಮಿದ್ದೆ ಹಾಳು ಮಾಡಿತ್ತು, ನಿದ್ದೆ ಹಾಳು ಮಾಡಿತ್ತು, ಮನಸ್ಸಿನಾಗ ಶಾಂತಿ ಸಮಾಧಾನ ಎಲ್ಲ ಕಿತ್ಕೊಂಡು ಹೋಗಿತ್ತು. ದೇವರು ಯುದ್ಧ ಮಾಡಿ ನಮ್ಮ ಸುಖ ನಮಗೆ ಇಸ್ಕೊಟ್ಟ. ಯುದ್ಧ ಮಾಡಿ ಇಸ್ಕೊಟ್ಟನ ದೇವರು. ಯುದ್ಧ ಮಾಡೋಣ ಅದ್ರ ಸೊತ್ತಿಗೆ. ನಿಮ್ಮ ಕೆಲಸ ಕಳ್ಕೊಂಡಿದ್ರು, ನಿಮ್ಮ ಮನೆಯಾಗ, ನಿಮ್ಮ ಸಂಸಾರದಲ್ಲಿ ನಿಮಗೆ ಬಹಳಷ್ಟು ತೊಂದರೆ, ದೇವರು ಯುದ್ಧ ಮಾಡಿ, ಶೈತಾನ ಕೂಡ ಯುದ್ಧ ಮಾಡಿ ದೇವರಿಗೆ ಸ್ತೋತ್ರ. ನಿಮ್ಮ ಸುಖ ನಿಮ್ಗೆ ಕೊಡ್ಸಕತ್ತ. ನಿಮ್ಮ ಸುಖ ಎಕ್ಕಡಿಲ್ಲ, ನಿಮ್ಮಲ್ಲಿ ದೇವರು ಇಸ್ಕೊಡಕತ್ತಾನ. ಆಮೇಲೆ ಹಲ್ಲೆಲೂಯಾ. ಎಷ್ಟು ದೊಡ್ಡ ಕೆಲಸ ಆಗಿತ್ತು ಇವತ್ತು ದೇವರ ಹತ್ರ ಸ್ತೋತ್ರ ಹೇಳ್ರಿ. ಬಹಳ ದೊಡ್ಡ ಕೆಲಸ ಆಗ್ಯದ ನಿಮ್ಮದು. ಅಷ್ಟು ಶಾಂತಿ ಸಮಾಧಾನ ಸಿಕ್ಕದ ನಿಮ್ಗೆ, ಬಹಳ ಆನಂದ ಸಿಕ್ಕದ ನಿಮ್ಗ. ಯಾರು ರೊಕ್ಕ ಕೊಡೋದಿಲ್ಲ ಅಂತಂದ್ರೆ ಅವ್ರು ಮುಂದೆ ಬಂದು ಕೊಟ್ಟಾರ. ನಿಮ್ಮ ರೊಕ್ಕನೇ ನಿಮ್ಮನಿಗೆ ಸಾಲದಾಗ ಕೊಟ್ಟರು. ಎಷ್ಟೋ ಒಂದು ಬಾಯಿ ಮಾತು ಅಂತ ಹೇಳಿರ್ತಾರಲ್ಲ, ಸ್ವಲ್ಪ 2 ದಿವಸಕ್ಕಾಗಿ ಸ್ವಲ್ಪ ಕೊಟ್ರೆ ಅವ್ರು ಕೊಡೋದಿಲ್ಲ ಅಂತಾರ. ಕೊಡಲ್ಲಪ್ಪ ಅಂತಾರ. ನಿನ್ನ ರೊಕ್ಕನೇ ನಿನಗೆ ಕೊಡೋದಿಲ್ಲ ಅಂತಾರ. ನಿನ್ನ ಮಕ್ಕಳೇ ನಿನಗೆ ಎದುರು ಆಡ್ತಾರ. ನಿನ್ನ ಮನೆಯವರೇ ನಿನಗೆ ಎದುರು ಆಡ್ತಾರ. ನಿನ್ನ ಯಜಮಾನನೇ ನಿನಗೆ ಎದುರು ಆಡ್ತಾನ. ಏನು ನಿನ್ನದಾಗಿರ್ತದ ಅದು ನಿನ್ನದೇ, ನಿನಗಲ್ಲ ಅಂತಾರ. ಎಲ್ಲರೂ ಕೈ ಬಿಡ್ತಿರ್ತಾರ. ನಿನ್ನ ಯಾರಿಗೇನ ಬಾಯಿ ಮಾತಾಡಿ ಒಂದ್ 2 ದಿವ್ಸಕ್ಕೆ ಒಂದು 5,000 ರೂಪಾಯಿ ಕೊಡಪ್ಪ, 10,000 ರೂಪಾಯಿ ಕೊಡಪ್ಪ, ಯಾರನ್ನ ಇಸ್ಕೊಂಡಿರ್ತಾರ ರೊಕ್ಕ. ಅದೇ ರೊಕ್ಕ ನಿನಗೆ ಕೊಡಕ ಕೊಡಲ್ಲ ಅಂತಾರ. ನಿನ್ನ ವಸ್ತು ನಿನಗೆ ಕೊಡಕ್ ಒಲ್ಲೆ ಅಂತಾರ. ದೇವರನ್ನ ಪ್ರಾರ್ಥನೆ ಮಾಡ್ತೀರಿ, ದೇವರು ಇಸ್ಕೊಡ್ತಾನ. ನಿಮ್ಮದು ಹೋಗಿದ್ದು ವಸ್ತು ನಿಮಗೆ ಬರ್ತದಲ್ಲ, ಎರಡಷ್ಟು ಸುಖ ಸಿಗ್ತದ. ಯಾಕ? ಅದು ಮೊದಲನೇದೇನು ನಿನ್ನ ದೋಸ್ತಾಗಿರ್ತದ, ಎರಡನೇದೇನು ನಿನಗಾಗಿ ದೇವ್ರು ಕೊಟ್ಟಿರ್ತಾನ, ಮೂರನೇದು ನಿನ್ನ ಸುಖ ಪರಮಾತ್ಮನೇ ನಿನಗೆ ವಾಪಸ್ ಕೊಡ್ತಾನ. ಹಲ್ಲೆಲೂಯಾ. ದೇವ್ರಿಗೆ ಅವ್ರ ಮುಂದೆ ಗೆದ್ದಿತ್ತಿರಲ್ಲ, ಶೈತಾನನು ನಾಚಿಕೆ ಪಟ್ಟು ಓಡ್ತಾನ. ನಮ್ಮ ವಸ್ತು ನಮಗೆ ಸಿಗ್ತದಲ್ಲ, ದೇವರಿಗೆ ಸ್ತೋತ್ರ. ನಾಚಿಕೆ ಆಗ್ತದ ಶೈತಾನಿಗೆ, ಓಡ್ತದ. ಹಲ್ಲೆಲೂಯಾ. ದೇವರು ಇಷ್ಟು ಕೊಟ್ಟು ಜಗ ಕೊಡಲ್ಲ ಅಂತಾರಲ್ಲ, ದೇವರಿಗೆ ಸ್ತೋತ್ರ. ದೇವರಿದ್ದ ಮಾಡ್ತಾನ, ದೇವರೇ ಇಸ್ಕೊಡ್ತಾನ. ಹಲ್ಲೆಲೂಯಾ. ಎಲ್ಲೇನ ಕೆಲಸ ಮಾಡ್ತಾವಾಗ ಅವಮಾನ ಅಪಮಾನ ಆಯ್ತು, ಕೆಲ್ಸಕ್ಕೆ ಬರ್ಬಾರ ಅಂತಂದ್ರ ದೇವರಿಗೆ ಸ್ತೋತ್ರ. ಮತ್ತೆ ಮರುದಿವ್ಸ ಫೋನ್ ಬರ್ತದ, ನಿಮ್ಗೆ ಕೆಲ್ಸಕ್ಕೆ ಬಾ, ಏನೋ ತಪ್ಪಾಯ್ತು, ಕ್ಷಮೆ ಕೇಳ್ತಾರ. ಆತರ ದೇವ್ರ ಚಮತ್ಕಾರ ಮಾಡ್ತಾರ. ಬಾ ಕೆಲ್ಸಕ್ಕೆ ಬಾ, ಎರಡಷ್ಟು ಸುಖ ಆನಂದ ಬರ್ತದ. ಆಮೇಲೆ ಹಲ್ಲೆಲೂಯಾ. ಒಂದ್ ದಿವ್ಸ ನನ್ಗೆ ಒಂದು ವಸ್ತು ನನ್ನದೇ ಕೊಡಲ್ಲ ಅಂತಂದ್ರು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿದ್ವಿ. ಹೀಗೆ ಪ್ರಾರ್ಥನೆ ಮಾಡಿದ್ಮ್ಯಾಗ ಸ್ವಲ್ಪ ದಿವಸ ಆದ್ಮೇಲೆ ಅಲ್ಲಿ ಹೋಗಿ ಮಾತುಕತೆ ಆದ್ಮೇಲೆ ಮಾತಾಡಕ್ ಕುಂತಾಗ ಅವ್ರು ಏನೇನ್ ಮಾತಾಡ್ತಾ ಇದ್ರು. ಒಬ್ಬರು ವ್ಯಕ್ತಿ ಅಲ್ಲಿ ಕುಂತಿದ್ದ, ದೊಡ್ಡ ವ್ಯಕ್ತಿ ಕುಂತಿದ್ದ. ಕೊಡಲ್ಲ ಅಂತ ಮಾತು ಬಂದಾಗ ದೊಡ್ಡ ವ್ಯಕ್ತಿಯಲ್ಲಿ ಕುಂತಿದ್ದ.
ನನ್ನ ಕೇಳಿದ್ರು, ನಮ್ಮ ಅಣ್ಣ ಎಲ್ಲ ಕುಟುಂಬದಾಗ ಅಲ್ಲಿಗೆ ಮಾತಾಡುವಾಗ ದೊಡ್ಡವ್ರ ವ್ಯಕ್ತಿ ಕೇಳಿದ್ರು. ಒಂದು ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಕುಂತು ಕೇಳುವಾಗ ನಿನ್ನ ಅಭಿಪ್ರಾಯ ಏನಪ್ಪ ಅಂತ ನನಗೆ ಕೇಳಿದ್ರು. ದೇವರಿಗೆ ಸ್ತೋತ್ರ. ನನ್ನ ಅಭಿಪ್ರಾಯ ಏನಪ್ಪ, ನನ್ನ ವಸ್ತು ನನಗೆ ಕೊಡು. ಆಮೆನ್ ಹಲ್ಲೆಲೂಯಾ. ನಾನು ಬ್ಯಾರ್ಯಾರ್ದೇನು ಕೇಳ್ತಾ ಇಲ್ಲ, ದೇವರಿಗೆ ಸ್ತೋತ್ರ. ನನ್ನ ವಸ್ತು ನನಗೆ ಕೊಡು. ಆಮೆನ್. ನಾನು ಏನು ಆಸೆ ಪಡ್ತಾ ಇಲ್ಲ, ಏನೇ ಇದ್ದರೂ ಅದ್ರಾಗ ಹಂಚ್ಕೋಣ. ನನ್ನ ವಸ್ತು ನನಗೆ ಎಷ್ಟು ಬರ್ತದ ಅದ್ರಾಗ ಅದ್ರ ಪರ್ಸೆಂಟ್, ಒಂದು 0% ಆದ್ರೆ ನಂದಾದ, ಒಂದು ಇಷ್ಟಾದ್ರ, ಒಂದು ಕೊಲ್ಲಾದ್ರ ಆದ, ಒಂದು ಮಣ್ಣಾದ್ರ ಆದ ಅಂತಂದ್ರೆ ಅದು ನನ್ನ ವಸ್ತು ನನಗೆ ಕೊಡು. ಹಲ್ಲೆಲೂಯಾ. ಮಾತು ಬೆಳೀತು. ಮಾತಾಡ್ತಾ ನನಗೆ ವಸ್ತು ನನ್ನ ಪ್ರಕಾರ ನಾನು ಮಾತಾಡಿದೆ. ನನ್ನ ವಸ್ತು ಇತ್ತು, ನನ್ನ ಪ್ರಕಾರ ನಾನು ಮಾತಾಡಿದೆ. ದೇವ್ರು ಕೊಟ್ಟ ಜ್ಞಾನದ್ಲಿಂತ ಮಾತಾಡಿದೆ, ದೇವ್ರು ಕೊಟ್ಟ ಬುದ್ಧಿಲಿಂತ ಮಾತಾಡಿದೆ. ದೇವರಾತ್ಮ ನನಗೆ ಸಹಾಯ ಮಾಡಿದ. ಎಲ್ಲರೂ ಬಾಯಿ ಮುಚ್ಚಪಟ್ಟಿತ್ತು. ನನ್ನ ವಸ್ತು ನನಗೆ ಸಿಗ್ತದಂತ ಅಲ್ಲಿ ಬಾಯಿ ತೆರೆಯಲ್ಪಟ್ಟಿತ್ತು. ಆಮೇಲೆ ಜಯ ಇತ್ತಂದೇ ಆದ, ಇತನ ವಸ್ತು ನಿಸ್ತು ಕೊಡ್ಬೇಕು. ಹಲ್ಲೆಲೂಯಾ. ಇತ್ತಂದ ಏನ್ ಮಾತಾದ ಅದು ಸರಿಯಾದ. ಹಲ್ಲೆಲೂಯಾ. ಇತ್ತು ಕೊಡಬೇಕು ಅಂತ ಮಾತು ಬಂತು. ನನಗೆ 2 3 10ರಷ್ಟು ಸುಖ ಬಂತು, ಸಂತೋಷ ಬಂತು, ನೆಮ್ಮದಿ ಬಂತು, ಶಾಂತಿ ಬಂತು, ಆನಂದ ಬಂತು. ನಗನಗತಾ ನಾನು ಅಲ್ಲಿಂತ ಬಂದೆ. ಯಾಕ? ನನ್ನ ದೇವರು ನನಗೆ ಗೆದ್ದಿಸಿದ. ಮಾತಾಡಕ್ಕೆ ಬರ್ಲಾರ್ದವ್ರು ನನಗೆ ಮಾತಾಡೋದು ಕಲಿಸಿದ, ಬುದ್ಧಿ ಕೊಟ್ಟ, ಜ್ಞಾನ ಕೊಟ್ಟ, ತಿಳಿವಳಿಕೆ ಕೊಟ್ಟ. ಈ ತರ ಮಾತಾಡು ಅಂತ. ಅಲ್ಲೆಲ್ಲೂ ನನ್ನ ವಸ್ತು ನನಗೆ ಕೊಡಲ್ಲ ಅಂದವರು ಆಯ್ತು 2 ವಾರ ಬಿಟ್ಟು ತಗೊಂಡೋಗ್ರಿ ಅಂತಂದ್ರು. ಆಮೇಲೆ ಅಲ್ಲೆಲ್ಲೂಯಾ 2 ಸುಖ ಕೊಟ್ಟ, ಡಬಲ್ ಟ್ರಿಬಲ್ 10 ಸುಖ ಕೊಟ್ಟ. ಅಲ್ಲೆಲ್ಲೂಯಾ. ದೇವರಿಗೆ ಸ್ತೋತ್ರ. ನಮ್ಮ ವಸ್ತು ನಮಗೆ ಕೊಡಕ ದೇವರು ಸಹಾಯ ಮಾಡ್ತಾನ. ಕಸ್ಕೊಂಡೋದ್ ವಸ್ತು ಇಸ್ಕೊಡಕ ಸಹಾಯ ಮಾಡ್ತಾನ. 2 ಸುಖ ಕೊಟ್ಟು ಕೇಸಿ, ಶಾಂತಿ ಕೊಟ್ಟು ಕೇಸಿ, ಸಮಾಧಾನ ಕೊಟ್ಟು ಕೇಸಿ ನಮ್ಮ ವಸ್ತು ನಮಗೆ ಇಸ್ಕೊಡಕ್ಕೆ ಸಹಾಯ ಮಾಡ್ತಾನ. ಆಮೇಲೆ ಅಲ್ಲೆಲ್ಲೂಯಾ. ನಾವ್ ಯಾರ ಮಕ್ಕಳು? ದೇವರ ಮಕ್ಕಳು. ಕಸ್ಕೊಂಡ್ಯಾರು ದೆವ್ವ ನಮ್ಮನ್ನ ಕೆಡ್ಸಕತ್ತದ. ಕಸ್ಕಕ್ಕೆ ದೆವ್ವದ ಕೈಲಿ ಆಗಲ್ಲ. ದೆವ್ವ ದೇವರ ಮಕ್ಕಳಿಗೆ ಮುಟ್ಟಕ್ ಆಗೋದಿಲ್ಲ. ದಾರಿ ತಪ್ಪಿಸಿರ್ತದ, ಲೋಕದಾಗ ಚಟದಾಗ ಹಾಕಿರ್ತದ. ದೇವರಿಗೆ ಸ್ತೋತ್ರ. ದೇವರು ತನ್ನ ಮಕ್ಕಳಿಗೆ ಮತ್ತೆ ಹಿಡ್ಕೊಂಡು ಶಾಂತಿ, ಸಮಾಧಾನ, ಸುಖ, ಆನಂದ ಕೊಡ್ತಾನಲ್ಲ. 2 ಅಲ್ಲ 3 ಅಲ್ಲ 5 10 ಸುಖವನ್ನು ಬರ್ತದ. ನನ್ನ ದೇವರ ಬಳಿ ನಾನೇ ಬಂದ್ಯಾ. ಹಲ್ಲೆಲೂಯಾ. ನಿಮಗೊಂದು ಸಹಾಯ ಮಾಡ್ತಾ ಇದಕ್ಕಾಗಿ ಸ್ತೋತ್ರ. ನಿಮ್ಮ ಶಾಂತಿ, ನಿಮ್ಮ ಸಮಾಧಾನ, ನಿಮ್ಮ ದುಃಖ ಈಗೇನು ಎಲ್ಲಷ್ಟು ಹೊಂದ್ಕೊಂಡು ಕುಂತ್ರಿ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಎಲ್ಲ ಕಳ್ಕೊಂಡು ಕುಂತ್ರಿ. ದೇವರು 2 ನಿಮಗೆ ಸುಖ ಕೊಡಕತ್ತಾನ. ಈ ವಾಕ್ಯ ನಿನಗ ಆಶೀರ್ವಾದದ ಒಂದು ಸುಖ ಕೊಡಕತ್ತಾನ, ಶಾಂತಿ ಕೊಡಕತ್ತಾನ, ಸಮಾಧಾನ ಕೊಟ್ಟು ನಿಮಗೆ ಜಯ ಕೊಡಕತ್ತಾನ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡು. ಪ್ರಭು ಸ್ತೋತ್ರ. ನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ. ನಿಮಗೆ 2 ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ತಂದೆಯಾದ ದೇವ ಕರ್ತನೆ, ನಿಮ್ಮ ಮಕ್ಕಳಿಗೆ ಕಳ್ಕೊಂಡ್ರೆ ಕೊಡ್ತದಕ್ಕಾಗಿ ಸ್ತೋತ್ರ. ಏನು ಸುಖ ಕಳ್ಕೊಂಡ ರಾಜ್ಯ ಅವರ ಪಾಲು ವಸ್ತು ಕರ್ತನೆ ಅವರಿಗೆ ಸ್ವಂತ ಆಗ್ತದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಜನರ ಪಾಲು ಅವರಿಗೆ ಸ್ವಂತ ಆಗ್ತದಕ್ಕಾಗಿ ಸ್ತೋತ್ರ. ಅವರ ಕಳೆದದ್ದು ಅವರಿಗೆ ಸಿಗ್ತದಕ್ಕಾಗಿ ಸ್ತೋತ್ರ. ಅವ್ರ ವಸ್ತು ಅವರಿಗೆ ಸಿಗ್ತದಕ್ಕಾಗಿ ಸ್ತೋತ್ರ. ಬಿಟ್ಟೋದಂತ ಶಾಂತಿಗಳು, ಬಿಟ್ಟೋದಂತ ಕಳೆದೋದಂತ ಶಾಂತಿಗಳು, ಶಾಂತಿ ಹುಡುಕಿಂತ ಬರ್ತದಕ್ಕಾಗಿ ಸ್ತೋತ್ರ. ಸಮಾಧಾನ ಹುಡುಕಿಂತ ಬರ್ತದಕ್ಕಾಗಿ ಸ್ತೋತ್ರ. ಕೆಲಸ ಹುಡುಕಿಂತ ಬರ್ತದಕ್ಕಾಗಿ ಸ್ತೋತ್ರ. ಸಮಾಧಾನಗಳಿದ್ದಕ್ಕಾಗಿ ಸ್ತೋತ್ರ. ಕಳ್ಕೊಂಡದ ದೇವರು 2 ಕೊಡ್ತದಕ್ಕಾಗಿ ಸ್ತೋತ್ರ. ದುಃಖವನ್ನು ನೀಗಿ ಸಂತೋಷ ಉಂಟು ಮಾಡ್ತದಕ್ಕಾಗಿ ಸ್ತೋತ್ರ. ನಿಮ್ಮ ವಸ್ತು ನಿಮಗೆ ಸ್ವಂತ ಆಗ್ತದಕ್ಕಾಗಿ ಸ್ತೋತ್ರ. ಕಳ್ಳನ ಶೈತಾನ ಓಡಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ದೇವರ 2 ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಈ ವಾಕ್ಯದ ಮುಖಾಂತರ ದೇವರ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ವಂದಿದ್ದೇನೆ ಪರಲೋಕದ ತಂದೆ. ಆಮೆನ್.